ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಸ್ನೇಹಿತರೆ ಸಡನ್ನಾಗಿ ಮೋಷನ್ ಕಟ್ಟಾಗಿ ಡರ್ ಅಂತ ಆಫ್ ಆಗ್ತವೆ. ಕಾರಣ ಯಾಕೆ ಅಂತ ಗೊತ್ತಾ? ನೋಡಿ ಈ ವಿಡಿಯೋ ತೋರಿಸ್ತೀನಿ. ಈ ಥರ ಮಾಡಿ ಸರೋ ಇಂಜಿನಲ್ಲಿ 2 ಪ್ಲಗ್ ಬರ್ತವೆ ಸ್ನೇಹಿತರೆ. ಪ್ಲಗ್ನ ಚೆಕ್ ಮಾಡಿ, ಪ್ಲಗ್ ಮತ್ತು ಅಡಾಪ್ಟರ್ಗಳನ್ನ ಚೆಕ್ ಮಾಡಿ ಮತ್ತೆ ಹೊಸದು ಹಾಕ್ಸಿ. ಮತ್ತು ಅದರಿಂದ ಆಗಂಥ ಪರಿಣಾಮ ಏನಂದರೆ ಫಾಸ್ಟಾಗಿ ಹೋಗ್ಬೇಕಾದ್ರೆ ನಮಗೆ ಮೋಷನ್ ಕಟ್ ಆಗುತ್ತೆ. ಕಾರಣ ಇಂಜಿನ್ಗೆ ಕರೆಂಟ್ ಸಪ್ಲೈ ಆಗೋಲ್ಲ ಸ್ನೇಹಿತರೆ. ನೋಡಿ ಇದೇ ಥರ ಪ್ಲಗ್ ಬಿಚ್ಚಿ ಆ ಪ್ಲಗ್ ಹೊಸದು ಹಾಕಿದ್ರೆ ಎಲ್ಲ ಥರ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಯಾರ್ಯಾರೋ ಒಬ್ಬರು ಮೆಕ್ಯಾನಿಕಲ್ ಗೊತ್ತಿಲ್ಲದಿರೋ ಹೆಡ್ ಬಿಚ್ಚಬೇಕು, ಹೆಡ್ ರೀಬೋರ್ ಮಾಡಿಸ್ಬೇಕು ಅಂತ ಹೇಳಿರೋ ಅನುಭವನೂ ಉಂಟು. ಆದರೆ ಇದೇ ಥರ ಪ್ಲಗ್ ಮಾತ್ರ ಚೇಂಜ್ ಮಾಡಿಸ್ಕೊಂಡು 2 ಅಡಾಪ್ಟರ್ ಹಾಕ್ಸೋಗ್ಬಿಟ್ರೆ ಸ್ನೇಹಿತರೆ ನಿಮ್ಮ ಗಾಡಿ ಸರಿ ಹೋಗುತ್ತೆ. ಯಾಕೆಂದರೆ ಯಾವುದು ಪ್ಲಗ್ಗಲ್ಲಿ ಕರೆಂಟ್ ಪಾಸ್ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ಮೋಷನ್ ಕಟ್ ಆಗೋದು. ಇವಾಗ ನೋಡಿ ನಮ್ಮ ಮೆಕ್ಯಾನಿಕಲ್ ಹತ್ರ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ನನ್ನ ಗಾಡಿ ಅದೇ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ 2 ಪ್ಲಗ್ ತೆಗೆಸಿ ಹೊಸ ಪ್ಲಗ್ ಹಾಕಿಸ್ತಿದ್ದೀನಿ. ಸುಮಾರು 20-25 ಸಾವಿರ ಓಡಿಸಿದಾಗ ಗಾಡಿಗಳು ನಮ್ಮ ಪ್ಲಗ್ಗಳನ್ನ ಹೊಸ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅದೇ ಪ್ಲಗ್ಗಲ್ಲೇ ಹೊಡೆಯೋದು. ನೋಡಿ ಈ ಥರ ಪ್ಲಗ್ ಚೇಂಜ್ ಮಾಡಿಸಿದ್ರೆ ಸಾಕು. ಇವರು ನಮ್ಮ ತುಮಕೂರಿನ ಮಂಡಿಪೇಟೆಯಲ್ಲಿರುವ ಮುರಳಿ ಅಂತೇಳಿ ಅವರೇ ಮೆಕ್ಯಾನಿಕ್ ಮಾಡೋದು. ತುಂಬಾ ಅದ್ಭುತವಾಗಿ ಕೆಲಸ ಮಾಡಿಕೊಟ್ರು ಸ್ನೇಹಿತರೆ. ನಮ್ಮ ಮಂಡಿಪೇಟೆ ಫಸ್ಟ್ ಕ್ಲಾಸಲ್ಲಿ ಅವ್ರು ಸಿಗ್ತಾರೆ. ಯಾರ್ಯಾರು ಬೇಕಾದರೆ ಇವ್ರ ಹತ್ರ ಹೋಗಿ ಕೆಲಸ ಮಾಡಿಕೊಡಿ. ಯಾಕೆಂದರೆ ನೋಡಿ ಕೆಲವೊಬ್ಬರು ಹೇಳೋದು ಉಂಟು, ಹೆಡ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಆಫ್ ಆಗುತ್ತೆ ಅಂತ. ಈಗ ನನ್ನ ಗಾಡಿ ಯಾವ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಫಾಸ್ಟಾಗಿ ಓಡಿಸಿದ್ರು ಗಾಡಿ ಆಫ್ ಆಗೋಲ್ಲ. ನೋಡಿ ಇದೇ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. 2 ಪ್ಲಗ್ಗು ಚೇಂಜ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿರೋ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಫಾಲೋ ಮಾಡಿ, ಹಾಗೆ ಒಂದು ಲೈಕು ಮಾಡಿ ಸ್ನೇಹಿತರೆ.